12,700 rupees per gram. ಬ್ರಾಸ್ಲೆಟ್ ಡಿಸೈನ್ ಒಬ್ಬರು ನನಗೆ ಕಾಮೆಂಟ್ಸ್ ಹಾಕಿದ್ರು, ಮೇಡಮ್ ಗೋಲ್ಡ್ ಕಾಯಿನ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ನ ಕೊಡಿ ಅಂತ. 2026 ಇನ್ವೈಟ್ ಮಾಡೋದಕ್ಕೆ ಯಾವ ರೀತಿ ರೆಡಿ ಆಗಿದ್ದೀರಾ ಆ್ಯಂಡ್ ಏನೇನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀರಾ? ಆರಾಮಾಗಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಆ್ಯಂಡ್ ಇವತ್ತು ಮಂಗಳವಾರ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ಐ ಥಿಂಕ್ ಟೈಮ್ ಬಂದು ಒಂದು 12:30 ಆಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ನನ್ನ ಮಗಳನ್ನೂ ಕೂಡ ಸ್ಕೂಲಿಂದ ಕರ್ಕೊಂಬರ್ಬೇಕು. ನನ್ನ ಹಸ್ಬೆಂಡ್ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಮಂಡ್ಯಕ್ಕೆ ಹೋಗಿದ್ದಾರೆ. ಸೊ ಈಗ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡ್ಬಂದು ನಂತರ ಮಿಕ್ಕಿದ ಕೆಲಸ. ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ಸ್ ಮಾಡಿ. ಇನ್ನೇನು 2025 ಮುಗಿತಾ ಬಂತು. ಇನ್ನೊಂದು ವೀಕ್ ಇದೆ ಅಷ್ಟೇ, ಮುಗ್ದೆ ಹೋಗ್ಬಿಡುತ್ತೆ 25. ಹೇಗೆ ನಿಮ್ಮ 25ನ ಕಳೆದ್ರಿ ಆ್ಯಂಡ್ ಏನೇನು ಹೊಸದನ್ನ ಕಲಿತ್ರಿ ಅನ್ನೋದನ್ನ ಕಾಮೆಂಟ್ಸ್ ಮಾಡಿ. ಆ್ಯಂಡ್ 2026ನ ಇನ್ವೈಟ್ ಮಾಡೋದಕ್ಕೆ ಯಾವ ರೀತಿ ರೆಡಿ ಆಗಿದ್ದೀರಾ ಆ್ಯಂಡ್ ಏನೇನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀರಾ ಹೊಸದಾಗಿ? ಬಿಕಾಸ್ ಹೊಸ ವರ್ಷ ಅಂತಂದರೆ ಹೊಸ ವೈಬ್ಸು, ಹೊಸ ಹ್ಯಾಬಿಟ್ಸ್ ಆಗಿರ್ಬೋದು, ಹೊಸ ಕೆಲಸ ಆಗಿರ್ಬೋದು, ಒಂದು ಬಿಸ್ನೆಸ್ ಆಗಿರ್ಬೋದು. ತುಂಬ ಜನ ಕಾಯ್ತಾ ಇರ್ತಾರೆ ಶುರು ಮಾಡೋದಕ್ಕೆ. ಬಿಕಾಸ್ ಇದೊಂದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಹೊಸ ವರ್ಷನ ಎನರ್ಜೆಟಿಕ್ ಆಗಿ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಕಾಯ್ತಾ ಇರ್ತಾರೆ. ಸೊ ಯಾರೆಲ್ಲ ಅಂದ್ಕೊಂಡಿದ್ದೀರಾ ಶುರು ಮಾಡಬೇಕು ಅಥವಾ ಮ್ಯಾನಿಫೆಸ್ಟೇಷನ್ ಏನಾದರೂ ಒಂದು ಹ್ಯಾಬಿಟ್ಸ್ನ ಡೆವಲಪ್ ಮಾಡ್ಕೊಳ್ಬೇಕು ಅಥವಾ ಅದೊಂದು ಹ್ಯಾಬಿಟ್ಸ್ನ ಬಿಟ್ಬಿಡಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ನ್ಯೂ ಇಯರಲ್ಲಿ. ಸೊ ಆ ರೀತಿ ನೀವೇನಾದರೂ ಅಂದ್ಕೊಂಡಿದ್ದೀರಾ ಅಂತಂದರೆ ಕಾಮೆಂಟ್ಸಲ್ಲಿ ತಿಳಿಸಿ. ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ನೋಡೋಣ. ಇನ್ನು ಇವತ್ತಿನ ಬ್ಲಾಗ್ನಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ರೀಸೆಂಟಾಗಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ನಾನು ಲಾಂಗ್ ಹಾರನ ಪರ್ಚೇಸ್ ಮಾಡಿದ್ನಲ್ಲ ಆ ವಿಡಿಯೋಗೆ ಒಬ್ಬರು ನನಗೆ ಕಾಮೆಂಟ್ಸ್ ಹಾಕಿದ್ರು, ಮೇಡಮ್ ಗೋಲ್ಡ್ ಕಾಯಿನ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ನ ಕೊಡಿ ಅಂತ. ಅದ್ರ ಬಗ್ಗೆ ಒಂದಷ್ಟು ಇವತ್ತು ಇನ್ಫಾರ್ಮೇಷನ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ನಾನು ಕೂಡ ಗೋಲ್ಡ್ ಆರ್ನಮೆಂಟ್ಸ್ ಅಂದರೆ ಒಡವೆಗಳನ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಗೋಲ್ಡ್ ಕಾಯಿನನ್ನು ಪರ್ಚೇಸ್ ಮಾಡ್ತಿದ್ದೆ. ಆದರೆ ಬಟ್ ಅದನ್ನು ನಾನು ರೆಗ್ಯುಲರಾಗಿ ಇಟ್ಕೊಂಡಿರಲಿಲ್ಲ. ಅಂದರೆ 1 ತಿಂಗಳು 2 ತಿಂಗಳು ಹಂಗೆ ತೊಗೊಂಡಿದ್ದೆ ಸ್ಕೀಮ್ ಲೆಕ್ಕದಲ್ಲಿ. ಬಟ್ ಅದೇನೋ ನನಗೆ ಅಷ್ಟು ಅಡ್ವಾಂಟೇಜ್ ಅಥವಾ ನಮಗೆ ಪ್ರಾಫಿಟಬಲ್ ಅಂತ ಅನ್ನಿಸ್ಲಿಲ್ಲ. ಸೊ ಇದೇ ವಿಷಯದ ಬಗ್ಗೆ ಒಬ್ಬರು ಕೇಳಿದ್ರಲ್ವಾ, ಸೊ ಯಾರಿಗಾದರೂ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನನಗೆ ಅನಿಸ್ತು. ಸೊ ಅದಕ್ಕೆ ಇವತ್ತು ಅದ್ರ ಬಗ್ಗೆ ಒಂದಷ್ಟು ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಆ್ಯಂಡ್ ನಾನು ಒಂದಷ್ಟು ಅದನ್ನ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ತಿಳ್ಕೊಂಡಿದ್ದೀನಿ. ಆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ದಿನೇ ದಿನೇ ಚಿನ್ನದ ರೇಟ್ ಎಷ್ಟು ಜಾಸ್ತಿ ಆಗ್ತಿದೆ ಅಲ್ವಾ. ನಾನು ಲಾಂಗ್ ಹಾರನ ಪರ್ಚೇಸ್ ಮಾಡಿದ್ದು November 10th. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು December 23rd ಇವತ್ತು. ಸೊ ಈಗ ಆಲ್ಮೋಸ್ಟ್ 1.5 ಮಂತಲ್ಲಿನೇ 1,000 ಮೇಲೇ ಜಾಸ್ತಿ ಆಗಿದೆ. ಅವತ್ತು ನಾವು ತೊಗೊಂಡಾಗ 11,100 ಸಮಥಿಂಗ್ ಏನೋ ಇತ್ತು, 11,100 ಅಂತಲೇ ಅಂದ್ಕೊಳ್ಳಿ. ಇವತ್ತು 12,550 ಅಥವಾ 700 ಇದೆ ಇವತ್ತು. ಸೊ ಲಾಟ್ಸ್ ಆಫ್ ಡಿಫ್ರೆನ್ಸು, ಲಾಟ್ಸ್ ಆಫ್ ಪ್ರೈಸ್ ತುಂಬಾ ರೈಸ್ ಆಗಿದೆ. ಸೊ ಇದೇ ರೀತಿ ಮುಂದಕ್ಕೂ ಆಗ್ತು ಅಂತಂದರೆ ಹೇಗೆ ಗೋಲ್ಡ್ನ ಪರ್ಚೇಸ್ ಮಾಡೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಬಿಕಾಸ್ ಇದೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಟೈಮ್ ಅಂತಲೇ ಹೇಳ್ಬೋದು ಗೋಲ್ಡ್ ಮೇಲೆ. ತುಂಬ ಜನನೂ ಅಷ್ಟೇ ಗೋಲ್ಡ್ನ ಇವಾಗ ಪರ್ಚೇಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಆವಾಗ ಒಂದು ಸ್ಟೇಬಲ್ ಆಗಿತ್ತು ಲಾಸ್ಟ್ ಮಂತು ಪ್ರೈಸು. ಅತಿಯಾಗಿ ಜಾಸ್ತಿನೂ ಮೇಲೆ ಹೋಗಿರಲಿಲ್ಲ, ಕಮ್ಮಿ ಅಂತೂ ಆಗೋದೇ ಇಲ್ಲ ಬಿಡಿ. 13,000ಗೆ ಹೋಗಿತ್ತು. 13,000ಇಂದ 11,000ಗೆ ಬಂತು. ಅಕ್ಷಯ ತೃತೀಯ ದೀಪಾವಳಿ ಟೈಮ್ನಲ್ಲೆಲ್ಲ 13,000 ಇತ್ತು. ಆ್ಯಂಡ್ ನೆಕ್ಸ್ಟು ಕಮ್ಮಿ ಅಂತ ಅಂದರೆ 11,100 ಆ ರೇಂಜಲ್ಲೇ ಸ್ವಲ್ಪ ಸ್ಟೇಬಲ್ ಆಗಿದ್ದಿದ್ದು. 100, 200, 50 ರೂಪಾಯಿ ಹಂಗೆ ವೇರಿ ಆಗ್ತಿತ್ತು ಅಷ್ಟೇ. ಆ ಟೈಮ್ನಲ್ಲಿ ನಾನು ಪ್ಲ್ಯಾನ್ ಮಾಡಿಕೊಂಡು ಓಲ್ಡ್ ಗೋಲ್ಡ್ನ ಹೇಗಿದ್ರು ಅದನ್ನು ಎಕ್ಸ್ಚೇಂಜ್ ಮಾಡಲೇಬೇಕು, ಇಟ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜ್ ಮಾಡಿ ನಿಜ ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸ್ತು ನನಗೆ. ಇವತ್ತು 12,700 rupees per gram. ನೀವು ನೋಡ್ತಾ ಇರ್ಬೋದು, ಇದು ನಂದು ಬ್ರಾಸ್ಲೆಟ್ ಡಿಸೈನು. ಈ ಬ್ರಾಸ್ಲೆಟ್ನ ತೊಗೊಂಡು ಒಂದು 4-5 ವರ್ಷ ಆಗಿದೆ. ಇದನ್ನು ನಾನು ಗೋಲ್ಡ್ ಕಾಯಿನ್ಸ್ ಸ್ಕೀಮಲ್ಲೇ ತೊಗೊಂಡಿದ್ದು. ನಾನೊಂದು ಸ್ಕೀಮ್ನ ಕಟ್ತಾ ಇದ್ದೆ ಮಂಡ್ಯದಲ್ಲಿ. ಸೊ ಅದು ಪ್ರತಿ ತಿಂಗಳು ಒಂದೊಂದು ಗೋಲ್ಡ್ ಕಾಯಿನ್ಸ್ನ ತೊಗೊಳ್ತಾ ಇದ್ದೆ.
ತೊಗೊಂಡು ಇಟ್ಕೊಳ್ಳೋದು. ನಮಗೆ ಎಷ್ಟು ಗ್ರಾಮ್ಗೆ ನಮಗೆ ಒಡವೆ ಮಾಡಿಸ್ಕೋಬೇಕು ಅಂತ ಅಂದ್ಕೊಳ್ತೀವಿ, ಆವಾಗ ಫುಲ್ ಒಟ್ಟಿಗೆ ಪ್ಲಿಡ್ಜ್ ಮಾಡಿಬಿಟ್ಟು ಅಷ್ಟು ಗ್ರಾಮ್ಗೆ ನಾವು ಒಡವೆನ ತೊಗೊಂಬರ್ಬೋದಿತ್ತು. ಅಥವಾ ಅದೇ ಚಿನ್ನನ ಕೊಟ್ಬಿಟ್ಟು ಡಿಸೈನ್ನ ಮಾಡಿ ಅಂತ ಹೇಳಿದ್ರೆ ಅದೇ ಡಿಸೈನಲ್ಲಿ ಒಂದು ಸ್ವಲ್ಪ ದಿನಗಳ ಕಾಲ ಟೈಮ್ ತೊಗೊಂಡು ಮಾಡ್ಕೊಡ್ತಾಯಿದ್ರು. ಆ ಥರ ಸ್ಕೀಮ್ನಲ್ಲಿ ತೊಗೊಂಡಂಥದ್ದು ಇದು. ನಾನೀಗ ಎರಡರ ಬಗ್ಗೆನೂ ಹೇಳ್ತೀನಿ. ಅಡ್ವಾಂಟೇಜಸ್ಸು ಹೇಳ್ತೀನಿ, ಡಿಸಡ್ವಾಂಟೇಜಸ್ಸು ಹೇಳ್ತೀನಿ. ನನಗೇನು ಅನ್ನಿಸ್ತು ಅನ್ನೋದನ್ನ. ಬಿಕಾಸ್ ನಾನು ಯಾವ ಫಿನಾನ್ಷಿಯಲ್ ಅಡ್ವೈಸರು ಅಲ್ಲ, ಅಥವಾ ನನಗೆ ಮಾರ್ಕೆಟಿಂಗ್ ರಿಲೇಟೆಡ್ ನನಗೂ ಗೊತ್ತಿಲ್ಲ. ನನಗೆ ಆದ ಓನ್ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಗೋಲ್ಡ್ ಕಾಯಿನ್ ಅಥವಾ ಗೋಲ್ಡ್ ಆರ್ನಮೆಂಟ್ಸ್ ಅಂತ ಹೋದರೆ ನಮಗೆ ಬೆಸ್ಟು ಒಡವೆನೇ ಮಾಡಿಸ್ಕೊಳ್ಳೋದು. ಇಫ್ ಇನ್ ಕೇಸ್ ನೀವೇನಾದರೂ ಕಂಪ್ಲೀಟ್ ಫಿನಾನ್ಸ್ ಮೇಲೆ ಅಥವಾ ಅದನ್ನ ಫಿನಾನ್ಷಿಯಲಿ ನಾವು ಅದನ್ನ ಪ್ಲೆಡ್ಜ್ ಮಾಡ್ತೀವಿ, ಅಥವಾ ಅದರಿಂದ ನಮಗೆ ರಿಟರ್ನ್ಸ್ ಜಾಸ್ತಿ ಬೇಕು, ನಾವು ನೆಕ್ಸ್ಟ್ ಅದನ್ನ ರೀಸೇಲ್ ಮಾಡ್ತೀವಿ ಅನ್ನೋವಂಥದ್ದಿದ್ದರೆ ಮಾತ್ರ ನೀವು ಗೋಲ್ಡ್ ಕಾಯಿನ್ಸ್ಗೆ ಹೋಗಿ. ಬಿಕಾಸ್ ನಿಮಗೆ ಗೋಲ್ಡ್ ಕಾಯಿನ್ ಅಂತ ಬಂದರೆ ಅದು ಪ್ಯೂರ್ ಇರುತ್ತೆ. ಈಗ ನಾವು ಗೋಲ್ಡ್ ಒಡವೆಗಳಲ್ಲಿ 22 ಕ್ಯಾರೆಟ್ ಗೋಲ್ಡಲ್ಲಿ ಮಾಡಿಸ್ತೀವಿ 916ಅಲ್ಲಿ. ಬಟ್ ಗೋಲ್ಡ್ ಕಾಯಿನ್ ಅಂತ ಹೋದರೆ ಅದು 24 ಕ್ಯಾರೆಟ್, ಅಂದರೆ 99% ನಿಮಗೆ ಗೋಲ್ಡೇ ಇರುತ್ತೆ. ಬಟ್ ಅದೊಂದು ಅಡ್ವಾಂಟೇಜ್ ಅದರಲ್ಲಿ. ಗೋಲ್ಡ್ ಒಡವೆ ಮಾಡಿಸ್ತೀವಿ ಅಂದರೆ ನಾವು 22 ಕ್ಯಾರೆಟ್ ಗೋಲ್ಡ್, ಅದರಲ್ಲಿ ಇನ್ನೊಂದಷ್ಟು ಕೆಲವು ಮೆಟಲ್ಸ್ನ ಯೂಸ್ ಮಾಡಿರ್ತಾರೆ. ಬಿಕಾಸ್ ಒರಿಜಿನಲ್ ಗೋಲ್ಡು ತುಂಬ ಸಾಫ್ಟ್ ಇರುತ್ತೆ, ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ನಾವು ಒಡವೆಗಳು ಬೇಕು, ಏನಾದ್ರು ಕಟ್ಟಿಂಗ್ಸ್ಗಳನ್ನ ತೆಗಿಸ್ಬೇಕು ಅಂತ ಅಂದರೆ ಅದಕ್ಕೆ ಸ್ವಲ್ಪ ಮೆಟಲ್ನ, ಬೇರೆ ಮೆಟಲ್ಸ್ನ ಯೂಸ್ ಮಾಡಿ ಅದರಿಂದ ಮಾಡುವಂಥದ್ದು. ಸೊ ನಿಮಗೆ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಬೇಕು ಅಂತ ಅಂದರೆ ಗೋಲ್ಡ್ ಕಾಯಿನ್ ಇಸ್ ದ ಬೆಸ್ಟ್ ಆಪ್ಷನ್. ಅಥವಾ ನಾವು ಇನ್ವೆಸ್ಟ್ಮೆಂಟಾಗೂ ಇಟ್ಕೊಳ್ತೀವಿ, ನಮಗೆ ಒಡವೆನೂ ಬೇಕು, ನಾವು ಫಂಕ್ಷನ್ಗಳಿಗೆ ಅದಕ್ಕೆ ಬೇಕು ಅಂತಂದರೆ ಒಡವೆಗಳು ಬೆಸ್ಟು. ನಿಮ್ಗೆ ಬೇಕಾದಾಗ ಒಡವೆಗಳನ್ನ ಯೂಸ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಬ್ಯಾಂಕಲ್ಲಿ ತೊಗೊಂಡೋಗಿ ಪ್ಲೆಡ್ಜ್ ಮಾಡ್ಬೋದು, ಆ ರೀತಿನೂ ಮಾಡ್ಕೋಬೋದು. ಸೊ ನನಗೆ ಅನಿಸಿದ್ದು ಗೋಲ್ಡ್ ಆರ್ನಮೆಂಟ್ಸ್ ಅಂದರೆ ಒಡವೆಗಳಿಗೆ ಹಾಕೋದೇ ಬೆಸ್ಟು. ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಗೋಲ್ಡ್ ಕಾಯಿನ್ ಅಂತಂದರೆ ನಿಮಗೆ ಮೇಕಿಂಗ್ ಚಾರ್ಜಸ್ ಇರೋಲ್ಲ, ಓಕೆನಾ, ಆ್ಯಂಡ್ ವೇಸ್ಟೇಜ್ ಚಾರ್ಜಸ್ ಇರೋಲ್ಲ. ನೀವೀಗ ಒಂದು ಗ್ರಾಮ್ ಗೋಲ್ಡ್ ಕಾಯಿನ್ನ ಪರ್ಚೇಸ್ ಮಾಡ್ತೀನಿ ಅಂದರೆ ನೀವು ಎಷ್ಟು 12,000 ಸಮಥಿಂಗ್ ಏನೋ ದುಡ್ಡಿರುತ್ತೆ, ಅಷ್ಟನ್ನು ಕೊಟ್ಬಿಟ್ಟು ನೀವು 1 ಗ್ರಾಮ್ನ ತೊಗೊಂಡು ಬರ್ಬೋದು ಅಂಗಡಿಯಿಂದ. ಅದೇ ನೀವು 1 ಗ್ರಾಮ್ ಗೋಲ್ಡನ್ನ ಒಡವೆನ ತೊಗೋತೀವಿ ಅಂತಂದರೆ ಅಷ್ಟಕ್ಕೆ ಕೊಡ್ತಾರಾ? ಇಲ್ಲ, ಅದಕ್ಕೆ ಮೇಕಿಂಗ್ ಚಾರ್ಜಸ್ ಅಂತೆ, ವೇಸ್ಟೇಜ್ ಚಾರ್ಜಸ್ಸು, ಲೇಬರ್ ಚಾರ್ಜಸ್ಸು ಇವೆಲ್ಲ ಆ್ಯಡ್ ಮಾಡ್ತಾರೆ. ಆ್ಯಂಡ್ ಅದ್ರ ಡಿಸೈನ್ ಮೇಲೂ ಕೂಡ ವೇರಿ ಆಗ್ತಾನೆ ಹೋಗುತ್ತೆ. ಸೊ ನೀವು ಗೋಲ್ಡ್ ಕಾಯಿನ್ಸ್ನ ತೊಗೊಂಡಾಗ 10 to 20% ಇದೆಲ್ಲ ಕಮ್ಮಿ ಆಗುತ್ತೆ. ಮೇಕಿಂಗ್ ಚಾರ್ಜಸ್ಸು, ವೇಸ್ಟೇಜ್ ಚಾರ್ಜಸ್ ಏನಿದೆ ಅದೆಲ್ಲ ಕಮ್ಮಿ ಆಗುತ್ತೆ. ಆ್ಯಂಡ್ ಒಡವೆನ ತೊಗೊಳ್ತೀವಿ ಅಂತಂದರೆ ನಿಮಗೆ ಡಿಸೈನ್ಸ್ ಮೇಲೆ ಅದು ಡಿಪೆಂಡು. ಒಂದು 10%, 15% ಅಂತ ಇಟ್ಕೊಳ್ಳಿ, ನಮಗೆ ಜಾಸ್ತಿ ಬೀಳುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನೀವೀಗ ಏನಾದರೂ ಕಂಪ್ಲೀಟ್ ರೀಸೇಲಿಂಗ್ ಪರ್ಪಸ್ಸು, ಅಥವಾ ನಾವು ಫಿನಾನ್ಷಿಯಲ್ ಪರ್ಪಸ್ಗೆ ನಾವು ಗೋಲ್ಡ್ನ ತೊಗೊಳ್ತೀವಿ ಸೇವಿಂಗ್ಸ್ಗೆ, ಫ್ಯೂಚರ್ಗೆ ಅಂತ ಅಂದರೆ ನೀವು ಗೋಲ್ಡ್ ಕಾಯಿನೇ ಬೆಸ್ಟು. ಸೊ ನೀವು ರೀಸೇಲ್ ಮಾಡಿದಾಗ್ಲೂ ಕೂಡ ನಿಮಗೆ ಒರಿಜಿನಲ್ ಗೋಲ್ಡ್ಗೆ ಎಷ್ಟಿರುತ್ತೋ ಅವತ್ತು ನೀವು ಎಷ್ಟು ಗ್ರಾಮ್ನ ಕೊಡ್ತೀರೋ ಅಷ್ಟು ಗ್ರಾಮ್ಗೆ ಅವತ್ತಿನ ರೇಟ್ಗೆ ಒರಿಜಿನಲ್ ನಿಮಗೆ ದುಡ್ಡನ್ನ ಕೊಡ್ತಾರೆ. ಬಟ್ ಆರ್ನಮೆಂಟ್ಸ್ ಆ ರೀತಿ ಆಗಲ್ಲ. ನೀವೀಗ ನನಗೆ ಒಂದು 30 ಗ್ರಾಮ್ ಲಾಂಗ್ ಹಾರನ ತೊಗೊಂಡಿದ್ದೀನಿ ಅಂತ ಅಂದರೆ ನಾನು ಅದಕ್ಕೆ 12% ವೇಸ್ಟೇಜ್ ಚಾರ್ಜಸ್ ಕೊಟ್ಟಿದ್ದೀನಿ. ಇದು ಮಿಕ್ಕಿದ್ದು ನಾನು ಚಿನ್ನಕ್ಕೆ ಕೊಟ್ಟಿದ್ದೀನಿ. ಸೊ ನನಗೆ ಅದರಲ್ಲಿ ಲಾಸ್. ಅದರಲ್ಲೂ ನಾನು ಓಲ್ಡ್ ಗೋಲ್ಡನ್ನ ಎಕ್ಸ್ಚೇಂಜ್ ಮಾಡಿರೋದ್ರಿಂದ ನಾನು ಓಲ್ಡ್ ಗೋಲ್ಡ್ ತೊಗೊಳ್ಳುವಾಗ ಕೊಟ್ಟಿರೋ ಮೇಕಿಂಗ್ ಚಾರ್ಜಸ್ ನನಗೀಗ -0 ರೂಪೀಸ್. ಅದಕ್ಕೆ ಅವತ್ತಿನ ರೇಟ್ಗೆ ಏನು ಮೇಕಿಂಗ್ ಚಾರ್ಜಸ್ ಕೊಟ್ಟಿದ್ದೆ ಅದನ್ನು ಕಳೆದ್ಬಿಡ್ತಾರೆ. ನಾನು ಓಲ್ಡ್ ಗೋಲ್ಡಾಗಿ ಕೊಟ್ಟ ತಕ್ಷಣ ಅವ್ರು ಏನು ಮಾಡಿದ್ರು ಅಂತಂದರೆ ಅದನ್ನು ಕರಗಿಸ್ಬಿಟ್ಟು ಅದರಲ್ಲಿ ಒರಿಜಿನಲ್ ಗೋಲ್ಡ್ ಎಷ್ಟಿದೆ ಅಂತ ತೊಗೊಂಡು ಅದನ್ನು ಮಾತ್ರ ನಮಗೆ ತೂಕ ಹಾಕಿ ಅವತ್ತಿನ ರೇಟಿಗೆ ಹಾಕ್ಕೊಟ್ರು. ಸೊ ಇದೊಂದು ಪ್ಲಸ್ಸು ಗೋಲ್ಡ್ ಕಾಯಿನ್ಸ್ನ ತೊಗೊಂಡಾಗ. ಮೇಕಿಂಗ್ ಚಾರ್ಜಸ್ಸು ಇವೆಲ್ಲ ಉಳಿಸ್ಬೋದು. ಗೋಲ್ಡ್ ಆರ್ನಮೆಂಟ್ಸ್ನ ಮೇಲೆ ಇನ್ವೆಸ್ಟ್ ಮಾಡಿದರೆ ಇದನ್ನೆಲ್ಲ ನಮಗೆ ಮೇಲೆ ಬೀಳುತ್ತೆ. ಸೊ ಇದೊಂದು ಪ್ಲಸ್ ಪಾಯಿಂಟ್, ಒಂದು ಮೈನಸ್ ಪಾಯಿಂಟ್ ಎರಡೂ ಇದೆ. ಕಂಪ್ಲೀಟ್ ನಾವು ಫಿನಾನ್ಷಿಯಲ್ ಪರ್ಪಸ್ ಅಥವಾ ರೀಸೇಲ್ ಪರ್ಪಸ್ಗೆ ನಾವು ಗೋಲ್ಡ್ ಮೇಲೆ ಹಾಕಬೇಕು ಅಂತಂದರೆ, ಇನ್ವೆಸ್ಟ್ ಮಾಡಬೇಕು ಅಂತ ನಿಮಗೇನಾದರೂ ಇದ್ದರೆ ಗೋ ವಿತ್ ದ ಗೋಲ್ಡ್ ಕಾಯಿನ್ಸ್, ಅದರ್ವೈಸ್ ಗೋಲ್ಡ್ ಆರ್ನಮೆಂಟ್ಸ್ ಅಂತ ನಾನು ಹೇಳ್ತೀನಿ. ಇದಿಷ್ಟೇ ನನಗೆ ಅನುಭವಕ್ಕೆ ಬಂದಿತ್ತು. ಸೊ ನೋಡಿ, ನಿಮಗೇನಾದರೂ ಗೋಲ್ಡನ್ನ
ಫ್ಯೂಚರಿಗೆ ಬೇಕು, ನಮ್ಮ ಹತ್ರ ಗೋಲ್ಡ್ ಆಲ್ರೆಡಿ ಹಾಕ್ಕೊಳ್ಳೋಕೆ ತುಂಬ ಇದೆ, ಸಾಕು ನಮಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಮಾತ್ರ ಅಂತಂದರೆ ಗೋಲ್ಡ್ ಕಾಯಿನ್ಸು ಬೆಸ್ಟ್ ಆಪ್ಷನ್ನು. ಅದರ್ವೈಸ್ ಗೋಲ್ಡ್ ಆರ್ನಮೆಂಟ್ಸೇ ಬೆಸ್ಟು ಅಂತ ನನ್ನ ಅನಿಸಿಕೆ. ಆ್ಯಂಡ್ ಗೋಲ್ಡ್ ಕಾಯಿನ್ ಅಥವಾ ಗೋಲ್ಡ್ ಬಾರ್ಸ್ ಸೆಕ್ಯೂರಿಟಿ ವೈಸ್ ಹೋದರೆ ಅದಕ್ಕೆ ಸೆಕ್ಯೂರಿಟಿ ಸ್ವಲ್ಪ ಜಾಸ್ತಿನೇ ಬೇಕು ಅಂತ ಅನಿಸುತ್ತೆ. ಬಿಕಾಸ್ ನಾವು ಒಡವೆ ಎಲ್ಲ ಇಟ್ಟಂಗೆಲ್ಲ ಅದನ್ನು ಇಡೋಕ್ಕಾಗೋದಿಲ್ಲ. ಒಡವೆಗಳಾದರೆ ಓಕೆ, ಕೆಲವು ಟೈಮ್ ಯೂಸ್ ಮಾಡ್ತೀವಿ, ಇನ್ನು ಕೆಲವು ಟೈಮು ಲಾಕರ್ನಲ್ಲಿ ಇಡ್ತೀವಿ. ಅವನ್ನಾದರೆ ಸ್ಪೆಸಿಫಿಕ್ಕಾಗಿ ನೀವು ಬ್ಯಾಂಕ್ಗಳಲ್ಲೋ ಲಾಕರ್ಸ್ನಲ್ಲೇ ಇಡಬೇಕು. ಆ್ಯಂಡ್ ಮೋರ್ ಓವರ್ ನಾವಿವತ್ತು ನಮ್ಮ ಹತ್ರ ದುಡ್ಡಿತ್ತು ಅಂತ ಹೇಳಿಬಿಟ್ಟು ಗೋಲ್ಡ್ ಕಾಯಿನ್ಸ್ನ ತೊಗೊಳ್ತೀವಿ ಅಂತ ಅಂದ್ಕೊಳ್ಳಿ. ಅದನ್ನ 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ನಾವು ಅದನ್ನ ಒಡವೆ ಮಾಡಿಸ್ಕೊಳ್ತೀವಿ, ಅದಕ್ಕೋಸ್ಕರ ತೊಗೊಳ್ತಾ ಇದ್ದೀವಿ ಅಂತ ಅಂದ್ಕೊಂಡು ತೊಗೊಂಡ್ರೆ ನೆಕ್ಸ್ಟ್ 1 ಇಯರೋ 2 ಇಯರೋ ಬಿಟ್ಟು ನಾವು ಒಡವೆ ಮಾಡಿಸ್ಬೇಕು ಅಂತಂದ್ರೂ ಆ ಗೋಲ್ಡ್ ಕಾಯಿನ್ಸ್ನ ಕೊಡ್ತೀವಿ. ಸೊ ಅದೇ ಅವತ್ತಿನ ರೇಟ್ಗೆ ಹಾಕೋತಾನೆ. ಇನ್ನು ಕೆಲವು ಕಡೆ ಏನು ಮಾಡ್ತಾರೆ ಅಂತಂದರೆ ಅವತ್ತಿನ ರೇಟಿಗೆ ಅದನ್ನ ಪ್ಯೂರಿಟಿ ಚೆಕ್ ಮಾಡ್ತೀವಿ ಅದು ಇದು ಅಂತ ಅದರಲ್ಲೂ 1% 2% ಕಮ್ಮಿ ಮಾಡ್ತಾರೆ. ಮತ್ತು ಮೇಕಿಂಗ್ ಚಾರ್ಜಸ್ ಅಂತೂ ನಾವು ಅವತ್ತು ಕೊಡಲೇಬೇಕಾಗುತ್ತೆ. ಇವತ್ತೇನಿರುತ್ತೋ ಮೇಕಿಂಗ್ ಚಾರ್ಜಸ್ಸು ಅವತ್ತಿರೋದಿಲ್ಲ. ಮೇಕಿಂಗ್ ಚಾರ್ಜಸ್ ಕೂಡ ಜಾಸ್ತಿನೇ ಆಗ್ತಾ ಹೋಗುತ್ತೆ ವರ್ಷ ಹೋದಂಗೆಲ್ಲ. ಸೊ ಫಸ್ಟು ನೀವು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮ್ಮ ಯೂಸೇಜನ್ನ ಫಸ್ಟು ಅರ್ಥ ಮಾಡ್ಕೊಳ್ಳಿ. ಅಂದರೆ ಏನಕ್ಕೆ ನೀವು ಜಸ್ಟ್ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ರೆ ನಿಮಗೆ ಗೋಲ್ಡ್ ಕಾಯಿನೇ ಬೆಟರ್ ಆಪ್ಷನ್ನು. ಅಥವಾ ಇಲ್ಲ ನಮ್ಮ ಇನ್ವೆಸ್ಟ್ಮೆಂಟಿಗಿಲ್ಲ, ನಮ್ಮ ಓನ್ ಯೂಸಿಗೆ ಒಡವೆ ಮಾಡಿಸ್ಕೊಳ್ತೀವಿ ಅಥವಾ ಬೇರೆ ಏನೋ ಮಾಡಿಸ್ಕೊಳ್ತೀವಿ ಅಂತಂದರೆ ಈಗಲೇ ಮೇಕಿಂಗ್ ಚಾರ್ಜಸ್ಸು ಎಲ್ಲ ಕೊಟ್ಬಿಟ್ಟು ತೊಗೊಳ್ಳೋದು ಬೆಟರು. ಬಟ್ ತೊಗೊಳ್ಳುವಾಗ ಒಂದು ಸ್ವಲ್ಪ ತಲೆ ಉಪಯೋಗಿಸಿ ಡಿಸೈನ್ಸ್ಗಳಾಗಿರ್ಬೋದು ಸ್ವಲ್ಪ ಮಾಡ್ರನ್ ಟಚ್ ಇರುವಂಥದ್ದನ್ನ ತೊಗೊಂಡ್ಬಿಟ್ರೆ ಮತ್ತೆ ಹಾಕಿಸಿ ಮತ್ತೆ ತೊಗೊಳ್ಳೋವಂಥ ಪಚೀತಿನೇ ಇರೋದಿಲ್ಲ. ಇನ್ನು ರೀಸೆಂಟ್ ರಿಪೋರ್ಟ್ಸ್ಗಳ ಪ್ರಕಾರ ಜನವರಿ ಎಂಡಿಂಗ್ ಅಷ್ಟರಲ್ಲಿ 1,90,000 ಅಷ್ಟು ರೇಟ್ ಇನ್ಕ್ರೀಸ್ ಆಗುತ್ತೆ ಗೋಲ್ಡಿಗೆ 10 ಗ್ರಾಮ್ಸಿಗೆ ಅಂತ ಎಲ್ಲ ಈ ಫಿನಾನ್ಷಿಯಲ್ ಅಡ್ವೈಸರ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಸೊ ನೋಡಿ ಇನ್ವೆಸ್ಟ್ ಮಾಡಿ ಆ್ಯಂಡ್ ಸ್ಮಾರ್ಟಾಗಿ ಯೋಚನೆ ಮಾಡಿ. ಇವಾಗ ಮೊದಲಿನಂಗೆ ಥಿಂಕ್ ಮಾಡೋಕ್ಕಾಗಲ್ಲ. ಆವಾಗ ಒಂದು 6,000 8,000 ಇತ್ತು ಅಂತಂದರೆ 1 ಗ್ರಾಮ್ ಇಯರಿಂಗ್ ತೊಗೊಂಬಿಡೋಣ ಅಥವಾ ಸ್ಮಾಲ್ ಇಯರಿಂಗ್ ತೊಗೊಂಬಿಡೋಣ ಅಂತ ಥಿಂಕ್ ಮಾಡ್ತಿದ್ವಿ. ಬಟ್ ಈಗ ಆಗಲ್ಲ. 1 ಗ್ರಾಮಿಗೆ 12,000 15,000 13,000 ಅಂತಂದರೆ ನಿಜವಾಗ್ಲೂ ಇನ್ನು ಮುಂದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ನನ್ನ ಮಗಳು ತುಂಬ ದಿನದಿಂದ ನಾನು ಗೋಲ್ಗಪ್ಪ ತಿನ್ನಬೇಕು ಅಂತ ಇದ್ಲು. ಪಾನಿಪುರಿಯನ್ನು ತಿನ್ನಿಸ್ತಾ ಇರ್ತೀವಿ, ಬಟ್ ಗೋಲ್ಗಪ್ಪ ಟ್ರೈ ಮಾಡಿರಲಿಲ್ಲ. ರೋಡ್ ಸೈಡಲ್ಲಂತೂ ನಿಜವಾಗ್ಲೂ ನಾವು ಕೊಡಿಸಲ್ಲ. ತುಂಬ ದಿನಗಳಿಂದ ಕೇಳ್ತಾ ಇದ್ಲು ಅಂತ ಹೇಳಿಬಿಟ್ಟು ಮನೆಯಲ್ಲೇ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು ಫಸ್ಟ್ ಟೈಮು ಟ್ರೈ ಇದು. ಬಟ್ ಪೂರಿ ಹಿಟ್ಟನ್ನ ಕಲಿಸ್ಕೊಳ್ಳೋದನ್ನ ವೀಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ, ಯಾವ ರೀತಿ ಬರುತ್ತೋ. ಫಸ್ಟ್ ಟೈಮ್ ಟ್ರೈ ಮಾಡೋಣ, ನೆಕ್ಸ್ಟ್ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಪೂರಿನೂ ಅಷ್ಟೇ. ಸೊ ಗೋಲ್ಗಪ್ಪ ಮಾಡಿಕೊಟ್ಟಿದ್ದೆ, ತಿಂದ್ಬಿಟ್ಟು ಅವಳು ರಿವ್ಯೂಸ್ ಕೊಡ್ತಾಯಿದ್ಲು, ಚೆನ್ನಾಗಿದೆ ನೆಕ್ಸ್ಟ್ ಟೈಮು ಮಾಡಿ ಮಮ್ಮಿ ಅಂತ. ಸೊ ಇದ್ರದ್ದು ರೆಸಿಪಿ ಬೇಕು ಅಂತಂದರೆ ನನಗೆ ಕಾಮೆಂಟ್ಸ್ ಮಾಡಿ, ನಾನು ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಪೂರಿ ಸ್ಟಫಿಂಗು ಹಾಗೆ ಪಾನಿನೂ ಕೂಡ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೆ. ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡಿದ್ದೆ. ತುಂಬ ಸಿಂಪಲ್ ಅಂತ ಅನ್ನಿಸ್ತು ನನಗೆ. ಅಲ್ಲಿ ಅವರು ಯಾವ್ಯಾವ ನೀರು ಯೂಸ್ ಮಾಡಿರ್ತಾರೋ ಆ್ಯಂಡ್ ಅವರು ಕೈಗಳು ಹಾಕ್ಕೊಡ್ತಾ ಇರ್ತಾರಲ್ಲ ಗೋಲ್ಗಪ್ಪ, ಅದನ್ನು ನೋಡಿದ್ರಂತೂ ನಂಗೆ ತಿನ್ನೋಕ್ಕೆ ಮನಸ್ಸು ಬರೋಲ್ಲ. ಹಾರ್ಡ್ಲಿ ಒಂದು 3 4 ವರ್ಷನೇ ಆಗಿಬಿಟ್ಟಿದೆ. ಕಾಲೇಜ್ ಡೇಸಲ್ಲಿ ಅಷ್ಟೇ ನಾನು ಗೋಲ್ಗಪ್ಪನ ಟ್ರೈ ಮಾಡಿದ್ದು ಹೊರಗಡೆ. ಇನ್ನು ತಿಂದೇ ಇರಲಿಲ್ಲ. ನನ್ನ ಹಸ್ಬೆಂಡಂತೂ ಎಷ್ಟು ಜಗಳ ಮಾಡಿದ್ರು ಅವ್ರು ಕರ್ಕೊಂಡು ಹೋಗೋಲ್ಲ. ಸೊ ಫೈನಲಾಗಿ ಮನೆಯಲ್ಲೇ ಟ್ರೈ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಮಗಳು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂದಳು. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪೂರಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ತುಂಬಾ ಚೆನ್ನಾಗಿ ಬಂತು. ಅದು ಕೂಡ ಒಂದು ಯೂಟ್ಯೂಬ್ ವೀಡಿಯೋ ನೋಡಿಕೊಂಡೆ ಮಾಡಿದ್ದು. ಆರಾಮಾಗಿ ಸೊ ನೋಡಿದ್ರಲ್ವ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ಸ್ ಮಾಡಿ. ಆ್ಯಂಡ್ ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಬಿಕಾಸ್ ಒಬ್ಬೊಬ್ಬರು ಒಪಿನಿಯನ್ ಒಂದೊಂದು ರೀತಿ ಇರುತ್ತೆ, ಒಂದೊಂದು ಇನ್ಫಾರ್ಮೇಷನ್ ಶೇರ್ ಆಗುತ್ತೆ ಅಂತ ನನ್ನ ಇಚ್ಛೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.